ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಮಾನಸಿಕವಾಗಿ ತುಂಬ ಸಂತೋಷದಿಂದ ಇರುವಂತಹ ದಿವಸ. ಮುಖ್ಯವಾಗಿ ಬೇಕಾದಂಥದ್ದೇ ಅದು. ನಾವು ಬೇರೆಲ್ಲ ಕೆಲವು ವಸ್ತುಗಳಿಂದಲೂ ಸಂದರ್ಭಗಳಿಂದಲೂ ಮಾತುಗಳಿಂದಲೂ ಸಂತೋಷವನ್ನು ಪಡುವಂಥದ್ದು ಸಹಜ. ಆದರೆ ಆ ಎಲ್ಲ ಸಂತೋಷಗಳು ಕೂಡ ಮನಃಪೂರ್ವಕವಾಗಿ ನಮಗಾಗಬೇಕು. ಅಂದರೆ ನಿಜವಾದಂತಹ ಸಂತೋಷ ಆಗಬೇಕು ಅಂತ ಅರ್ಥ. ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದಂತಹ ದಿವಸ. ನಾಳಿನ ಅಥವಾ ಮುಂದಿನ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಕೆಲವು ಸಿದ್ಧತೆಗಳಾಗಲಿ ಅನುಕೂಲಗಳಾಗಲಿ ನಿಮಗೆ ಅದು ಎಲ್ಲ ರೀತಿಯಿಂದಲೂ ಕೂಡ ಒದಗತಕ್ಕಂಥದ್ದು. ಆಹಾರದ ವಿಚಾರದಲ್ಲಿ ಸ್ವಲ್ಪ ಆಲೋಚನೆಯನ್ನು ಮಾಡಿ ಆಹಾರವನ್ನು ವ್ಯರ್ಥ ಮಾಡಬೇಡಿ. ಯಾರಿಗೆ ಅಗತ್ಯತೆ ಇದೆಯೋ ಅಂಥವರಿಗೆ ನಿಮ್ಮ ಕೈಲಾದಷ್ಟು ಅನ್ನದಾನವನ್ನು ಅಂದರೆ ಆಹಾರವನ್ನು ಕೊಡಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಸ್ನೇಹಿತರಿಗೆ ಬಂಧುಗಳಿಗೆ ಉತ್ತಮವಾದಂತಹ ಭೋಜನವನ್ನು ಮಾಡಿಸ್ಬೇಕು ಅನ್ನುವಂತಹ ಆಸೆ, ಅದು ನಿಮ್ಮ ಒಂದು ಮನೋರಂಜನೆಗಾಗಬಹುದು ಅಥವಾ ಯಾವುದಾದ್ರೂ ಧಾರ್ಮಿಕ ಕರ್ಮಗಳನ್ನು ಮಾಡಿ ಅದರ ಅಂಗವಾಗಿ ಭೋಜನದ ವ್ಯವಸ್ಥೆಯನ್ನು ಮಾಡ್ಬೋದು. ಹೀಗೆ ಆ ಆಲೋಚನೆಗಳು ಮನಸ್ಸಿಗೆ ಬರುವಂಥದ್ದಾಗುತ್ತೆ. ಆಸ್ತಿಯ ವಿಚಾರಗಳು ಏನೇ ಇದ್ದರೂ ಕೂಡ ಬಹಳ ಸಮಾಧಾನಕರವಾಗಿ ಬಗೆಹರಿಯುವಂತಹ ಸೂಚನೆಗಳಿದೆ. ಆದರೆ ನೀವು ಪ್ರಯತ್ನಪೂರ್ವಕವಾಗಿ ಅದನ್ನು ಮಾತನಾಡಿ ಬಗೆಹರಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಮನೆಯಲ್ಲಿ ಧಾರ್ಮಿಕ ಕರ್ಮದ ಬಗ್ಗೆ ಚರ್ಚೆಗಳನ್ನು ನಡೆಸಬಹುದು. ಯಾವುದೋ ಪೂಜೆ ಹೋಮ ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನವನ್ನು ಮಾಡ್ತಕ್ಕಂಥದ್ದು ಅಥವಾ ಇನ್ಯಾವುದೋ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ಮಾಡಬೇಕು ಅನ್ನುವಂತಹ ಚರ್ಚೆಗಳು ನಡೀಬಹುದು. ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧರಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ವೃಷಭ ರಾಶಿ. ಕೂಡಿಟ್ಟಿದ್ದ ಹಣದ ಬಗ್ಗೆ ಒಂದಷ್ಟು ಮಾತುಗಳು ಬರುತ್ತೆ, ಚರ್ಚೆ ಬರುತ್ತೆ. ಅದು ಸ್ವಲ್ಪ ನಿಷ್ಠುರವಾಗ್ತೀರಿ. ಯಾವುದೋ ಒಂದು ಪದಾರ್ಥವನ್ನು ಕೊಂಡುಕೊಳ್ಳೋದಕ್ಕೋ ಅಥವಾ ಇನ್ಯಾವುದೋ ಬೇರೆ ಖರ್ಚಿಗೋ ನೀವು ಒಂದು ರೀತಿಯಲ್ಲಿ ಹಣವನ್ನು ಸಂಗ್ರಹ ಮಾಡಿಟ್ಟಿದ್ದಂತಹ ವಿಚಾರ ಮುನ್ನೆಲೆಗೆ ಬಂದು ಅದನ್ನು ಖರ್ಚು ಮಾಡಬಹುದಲ್ಲ, ಆ ದುಡ್ಡಿದೆಯಲ್ಲ ಅನ್ನುವಂತಹ ಪ್ರಶ್ನೆಗಳು ಬಂದು ನಿಮಗೆ ಅಲ್ಲಿ ಮನಸ್ತಾಪಕ್ಕೆ ನಿಷ್ಠುರಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಅನಗತ್ಯವಾದಂತಹ ವೆಚ್ಚಗಳಿಗೆ ಕಡಿವಾಣವನ್ನು ಹಾಕಲೇಬೇಕು. ನೀವು ಎಷ್ಟು ಅನಗತ್ಯವಾದಂತಹ ವೆಚ್ಚವನ್ನು ಕಡಿವಾಣ ಹಾಕಿ ಉಳಿಸ್ತಿರೋ ಅಷ್ಟು ನಿಮಗೆ ಆದಾಯ ಅಥವಾ ಲಾಭ ಅನ್ನುವಂಥದ್ದನ್ನು ತಿಳಿಬೇಕು. ಮನಸ್ಸಿಗೆ ಸ್ವಲ್ಪವಾದರೂ ಸಮಾಧಾನ ಸಿಕ್ಕಲಿ ಅನ್ನುವಂತಹ ವಾತಾವರಣವನ್ನು ನೀವು ಕಲ್ಪಿಸ್ಕೊಳ್ಬೇಕು. ದಿನದ ಕೊನೆಯಲ್ಲಿ ಸಾಲವನ್ನು ಮಾಡಬೇಕಾದಂತಹ ಅಗತ್ಯತೆ ಅಥವಾ ಪರಿಸ್ಥಿತಿ ಒದಗಿ ಬರಬಹುದು ಅನ್ನುವಂಥದ್ದು. ವೃತ್ತಿಯಲ್ಲಿ ಅಥವಾ ಉದ್ಯೋಗದಲ್ಲಿ ನಿಮ್ಮ ಒಂದು ಆಲೋಚನೆಗಳು ಬೇರೆ ಬೇರೆ ರೀತಿಯಲ್ಲಿರುತ್ತೆ. ನಾಳೆ ಯಾವ ರೀತಿಯಲ್ಲಿ ನನ್ನ ವೃತ್ತಿಯನ್ನು ನಾನು ಆರಂಭಿಸಬೇಕು, ಉದ್ಯೋಗದಲ್ಲಿ ಹೇಗೆ ನಡ್ಕೊಳ್ಬೇಕು, ಇವೆಲ್ಲ ಯೋಚನೆಗಳು ಈ ದಿವಸ ಬರುವಂಥದ್ದು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸೂಕ್ತವಾದಂತಹ ವ್ಯವಸ್ಥೆಯನ್ನು ಮಾಡುವಂಥದ್ದು ಒಂದು ಸವಾಲಾಗಿ ನಿಮಗೆ ಪರಿಣಮಿಸ್ತಕ್ಕಂಥದ್ದು ಆಗಬಹುದು. ಸರಿಯಾದ ರೀತಿಯಲ್ಲಿ ಆಲೋಚನೆಯನ್ನು ಮಾಡಿ ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಆರ್ಥಿಕವಾಗಿ ಯಾವುದೇ ರೀತಿಯ ಸಂಕಷ್ಟಗಳೋ ಅಡೆತಡೆಗಳೋ ಅಡ್ಡಿ ಆತಂಕಗಳೋ ಇದ್ದರೆ ಅವೆಲ್ಲವೂ ಕೂಡ ದೂರವಾಗಲಿ. ಶುಭವಾಗಿ. ಮಿಥುನ ರಾಶಿ. ನಿಮ್ಮ ತಾಳ್ಮೆ ಬಹಳ ಮುಖ್ಯವಾದಂಥದ್ದು. ತಾಳ್ಮೆಯ ಪರೀಕ್ಷೆ ಅಂತ ಹೇಳ್ತಾರಲ್ಲ, ಹಾಗೆ ಆಗುವಂತಹ ದಿವಸ ಇದು. ನಿಮ್ಮ ಮಾತುಗಳಲ್ಲಿ ಬಹಳ ನಯ ವಿನಯ ಮೃದುತ್ವ ಅಂತಕ್ಕಂಥದ್ದಿರಲಿ. ಮಾತನ್ನು ಆಡಿ ಕೆಟ್ಟವರಾಗುವಂಥದ್ದು ಬೇಡ, ಅಥವಾ ಮಾತಿನ ಧಾಟಿ ಹಾಗಿದ್ದರೆ ಅದು ಅಪಾರ್ಥವನ್ನು ಮಾಡುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಸಂಬಂಧಿಕರಲ್ಲಿ ವ್ಯಾವಹಾರಿಕವಾದಂತಹ ವಿಚಾರಕ್ಕೆ ಕೆಲವು ಕಹಿ ಸನ್ನಿವೇಶಗಳು ಒದಗಿ ಬರುವಂಥದ್ದಿರುತ್ತೆ. ನೀವು ಹೇಳಿದಂಥದ್ದು ಸಂಬಂಧಿಕರಲ್ಲಿ ಬಂಧುಗಳಲ್ಲಿ ಅದು ಇಷ್ಟ ಆಗದೇ ಇರಬಹುದು, ಆದರೆ ವ್ಯಾವಹಾರಿಕವಾದಂತಹ ದೃಷ್ಟಿಯಿಂದ ನೀವು ಹೇಳಿರ್ತೀರಿ ಅನ್ನುವಂಥದ್ದು. ಬಂಧುಗಳಲ್ಲಿ ಹಳೆಯ ವಿಚಾರಗಳು ಮತ್ತೆ ಮತ್ತೆ ಪ್ರಸ್ತಾಪವಾಗಿ ಜ್ಞಾಪಕಕ್ಕೆ ಬಂದು ಆ ವಿಷಯವನ್ನು ಚರ್ಚೆ ಮಾಡಿ ಅಲ್ಲಿ ನಿಷ್ಠುರವಾಗ್ತಕ್ಕಂಥದ್ದು ಅಥವಾ ಏನೋ ಒಂದು ರೀತಿಯಲ್ಲಿ ಮಾನಸಿಕವಾದಂತಹ ಕಿರಿಕಿರಿ ಆಗುವಂಥದ್ದು, ದ್ವೇಷಕ್ಕೆ ಕಾರಣವಾಗುವಂಥದ್ದು ಆಗಬಹುದು. ಮನೆಯಲ್ಲಿ ಹೆಂಗಸರ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗ್ತಕ್ಕಂಥದ್ದಿದೆ. ತಾಳ್ಮೆಯನ್ನು ಮರೆತರೆ ದೊಡ್ಡದಾದಂತಹ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ.
ಯಾವಾಗ ಎಚ್ಚರ ತಪ್ಪಿ ಅಥವಾ ನಾನು ಮಾಡ್ತಾ ಇರುವಂಥದ್ದೇ ಸರಿ ಅನ್ನುವಂತಹ ಭಾವನೆಗಳಿರುತ್ತೋ, ಧೋರಣೆಗಳಿರುತ್ತೋ, ಆಗ ತೊಂದರೆಗಳಾಗುತ್ತೆ. ತಾಳ್ಮೆಯಿಂದ ಎಲ್ಲವನ್ನೂ ಕೂಡ ಗಮನಿಸಬೇಕು. ತಾಳ್ಮೆಯಿಂದ ನಿರ್ಧಾರವನ್ನು ಮಾಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಧ್ಯಾನಕ್ಕೆ ಶರಣು ಹೋಗಿ ಧ್ಯಾನವನ್ನು ಮಾಡಿದಾಗ ಸರಿತಪ್ಪುಗಳ ವಿವೇಚನೆ ನಿಮಗೆ ಆಗಬಹುದು ಅನ್ನುವಂಥದ್ದು ಸಲಹೆ. ಶುಭವಾಗಲಿ. ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬೇಸರವಾಗತಕ್ಕಂತಹ ದಿವಸ. ಮುಂದಿನ ದಿನಮಾನದ ಓದಿನ ಬಗ್ಗೆ ಅಥವಾ ಇನ್ಯಾವುದೋ ಸಮಸ್ಯೆಗಳು ಓದಿನ ವಿಚಾರದಲ್ಲಿ ನಿಮಗೆ ಬಹಳ ದೊಡ್ಡದಾಗಿ ಹಿಂಸೆಯನ್ನು ಮಾಡುವಂಥದ್ದಾಗಬಹುದು. ಅದರ ಬಗ್ಗೆ ಕಿರಿಕಿರಿ ಆಗುತ್ತೆ. ಸೂಕ್ತವಾದಂತಹ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಎಲ್ಲವನ್ನೂ ಕೂಡ ಹಿರಿಯರ ಅನುಭವದ ಮಾತಿನ ಮೇರೆಗೆ ನೀವು ನಡೆಸಿದರೆ ಒಳ್ಳೆಯದು ಅನ್ನುವಂಥದ್ದು. ನೀವು ಮಾನಸಿಕವಾದಂತಹ ಒತ್ತಡದಿಂದ ಹೊರಬರಬೇಕು. ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿರ್ತೀರಿ. ಅದೇ ನಿಮ್ಮ ದೌರ್ಬಲ್ಯ ಅಥವಾ ನಿಮ್ಮ ದೊಡ್ಡ ಸಮಸ್ಯೆ ಅನ್ನುವಂಥದ್ದು. ಯಾವುದಕ್ಕೂ ಧೈರ್ಯ ಇರೋದಿಲ್ಲ, ಹೆದರಿಕೆ. ಏನು ಮಾಡಿದರೆ ಯಾರು ಏನು ಅಂದುಬಿಡ್ತಾರೋ ಅನ್ನುವಂಥದ್ದು. ಆ ರೀತಿ ಹೆದರುಕೊಂಡು ಎಲ್ಲವನ್ನೂ ಕೂಡ ನಿರ್ಧಾರ ಮಾಡೋದಕ್ಕಾಗೋದಿಲ್ಲ. ನಿಮ್ಮ ವೈಯಕ್ತಿಕವಾದಂತಹ ಕೆಲವಷ್ಟು ವಿಚಾರಕ್ಕೆ ಸರಿತಪ್ಪುಗಳ ವಿವೇಚನೆಯನ್ನು ಇಟ್ಟುಕೊಂಡು ಧೈರ್ಯವಾಗಿ ನೀವು ಮುಂದುವರಿಬೇಕಾದಂಥದ್ದು ಮುಖ್ಯವಾಗುತ್ತೆ. ಹೊಸ ವಾಹನ ಖರೀದಿಗೆ ಅವಕಾಶಗಳಿದೆ. ಆ ಚಿಂತನೆಗಳು ಅಥವಾ ಚರ್ಚೆಗಳು ಮುನ್ನೆಲೆಗೆ ಬರುವಂಥದ್ದಿರುತ್ತೆ. ಹಳೆಯ ಆರೋಗ್ಯ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದರಿಂದ ಸ್ವಲ್ಪ ಬದಲಾವಣೆ, ಪರಿವರ್ತನೆ ಅನ್ನುವಂಥದ್ದು ಹಳೆಯ ರೋಗಿಗಳಿಗೆ ಅನುಭವಕ್ಕೆ ಬರುವಂಥದ್ದಾಗುತ್ತೆ. ಸಹೋದ್ಯೋಗಿಗಳಾಗಲಿ, ಅಕ್ಕಪಕ್ಕದವರಾಗಲಿ, ಆತ್ಮೀಯರಾಗಲಿ, ನೆಂಟರಿಷ್ಟರಾಗಲಿ ನಿಮಗೆ ಸಹಾಯವನ್ನು ಮಾಡೋದಕ್ಕೆ ಮುಂದೆ ಬರ್ತಾರೆ. ಅರ್ಥಾತ್ ನಿಮಗೇನಾದರೂ ಅಗತ್ಯತೆ ಇದ್ದು ಸಹಾಯವನ್ನು ಕೇಳಿದರೆ ಅವರ ಜೊತೆಯಲ್ಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ಅದಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಪ್ರಯಾಣ ಈ ದಿವಸ ಅಷ್ಟು ಶುಭವಲ್ಲ. ಆದ್ದರಿಂದ ಅನಗತ್ಯವಾದಂತಹ ಪ್ರಯಾಣಕ್ಕೆ ಅವಕಾಶಗಳನ್ನು ಮಾಡಬೇಡಿ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಭಾವಕರಾಗ್ತೀರಿ. ಆ ಭಾವನಾತ್ಮಕವಾದಂತಹ ಸನ್ನಿವೇಶ ನಿಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ಕಟ್ಟಿ ಹಾಕಿಬಿಡುತ್ತೆ. ದಾಕ್ಷಿಣ್ಯಕ್ಕೆ ಒಳಗಾಗ್ತೀರಿ ಎನ್ನುವಂಥದ್ದು. ಚಂದ್ರಗ್ರಹಣ ಪ್ರಾರ್ಥನೆಯನ್ನು ಮಾಡಿ ದಧಿಶಂಖ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮಕುಟಭೂಷಣಂ ಎಂಬುದಾಗಿ 10 ಸಲ ಪಠನೆ ಮಾಡಿ ಚಂದ್ರಗ್ರಹಣ ಅನುಗ್ರಹದಿಂದ ಮಾನಸಿಕವಾದಂತಹ ಸ್ಥಿಮಿತತೆ ನಿಮ್ಮಲ್ಲಿ ಬರಲಿ ಅನ್ನುವಂಥದ್ದು ಶುಭವಾಗಲಿ.